ಯುಗಾದಿ ಹಬ್ಬಕ್ಕೆ ಈ ರುಚಿಕರವಾದ ಥಟ್ಟನೆ ಮಾಡಬಹುದಾದ ಸ್ವೀಟನ್ನು ಒಮ್ಮೆ ಟ್ರೈ ಮಾಡಿ. ನೀವು ಒಂದೇ ಥರದ ಒಬ್ಬಟ್ಟುಗಳನ್ನು ತಿಂದಿರ್ತೀರ. ಈ ವರ್ಷ ಈ ರೀತಿ ಹೊಸ ವಿಧಾನದಲ್ಲಿ ಟ್ರೈ ಮಾಡಿ. ಮತ್ತು ನಿಮಗೆ ಯಾವಾಗೆಲ್ಲ ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ತುಂಬ ಬೇಗ ಆಗುವಂಥದ್ದು ಇದು. ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕಳಿಸ್ಬೋದು, ಸಖತ್ತಾಗಿರುತ್ತೆ. ಬನ್ನಿ ಈ ರುಚಿಕರವಾಗಿರುವ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕಿವಾಗ ಒಣ ಕೊಬ್ಬರಿ 1 ಬೌಲು, ಏಲಕ್ಕಿ, ಗೋಡಂಬಿ ಸ್ವಲ್ಪ, ಬಾದಾಮು, ಹಾಗೆ ಬೆಲ್ಲ ಮತ್ತು ಪುಟಾಣಿ ಬೇಕಾಗುತ್ತೆ. ಬನ್ನಿ ಇವಾಗ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ಕಡಲೆಪಪ್ಪು ಹಾಕ್ತಾಯಿದ್ದೀನಿ, ನಂತರ ಒಣ ಕೊಬ್ಬರಿ, ಬಾದಾಮಿ ಒಂದು 10, ಗೋಡಂಬಿ ಒಂದು 10 ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ, ಇಲ್ಲಾಂದರೆ ಪುಡಿ ಇದ್ದರೆ ಹಾಕ್ಕೊಳ್ಳಿ. ಮೊದಲು ಇದನ್ನೆಲ್ಲ ಪುಡಿ ಮಾಡ್ಕೊಂಬರೋಣ, ನಂತರ ಬೆಲ್ಲ ಹಾಕ್ಕೊಳ್ಳೋಣ. ಈಗ ನೋಡಿ ಈ ರೀತಿ ಪುಡಿ ಆದರೆ ಸಾಕಾಗುತ್ತೆ. ನೀವು ಈ ಪುಡಿನ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಮಾಡ್ಬೋದು. ಈಗ ಬೆಲ್ಲವನ್ನು ನಾನು ಅರ್ಧ ತೊಗೊಂಡಿದ್ದೀನಿ, ಇನ್ನು ಅರ್ಧ ನಾನು ಪಾಕ ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನೀಗ ಒಂದು ರೌಂಡ್ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಈಗ ಪೌಡ್ರ್ ರೆಡಿ ಆಯಿತು. ಈಗ ಒಂದು ಬೌಲಿಗೆ ಹಾಕಿ ಇಟ್ಕೊಂಡ್ಬಿಡೋಣ. ಈ ಪೌಡ್ರ್ ಒಂದಿದ್ದರೆ ಈ ಪೌಡ್ರ್ ಮಾಡ್ಕೊಳ್ಳೋದೇ ಸ್ವಲ್ಪ ಟೈಮ್ ಹಿಡಿಸುತ್ತೆ. ನಂತರ ಸ್ವೀಟ್ ಮಾಡೋದಂತೂ ಭಾಳ ಕೆಲಸನೇ ಇಲ್ಲ. ಇವಾಗ ಇದು ರೆಡಿ ಆಯಿತು. ಬಾದಾಮ್ ಗೋಡಂಬಿ ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದು. ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಇವಾಗ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 1.5 ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟೇ ಹಾಕ್ಕೊಳ್ಬೇಕು, ಮೈದಾ ಎಲ್ಲ ಹಾಕ್ಕೊಳ್ಕೋಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಲರಿಗೆ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು, ರುಚಿ ಚೆನ್ನಾಗಿ ಕೊಡುತ್ತೆ. ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಇವಾಗ ಹದವಾಗಿ ಸೇಮ್ ನಾವು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊಳ್ತೀವಿ ಆ ರೀತಿ ಕಲಿಸ್ಕೊಳ್ಬೇಕು. ಸಾಫ್ಟ್ ಆಗಬೇಕು ಹಿಟ್ಟು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊಳ್ತಾ ಹೋಗೋಣ. ಹದವಾಗಿ ಕಲಿಸ್ಕೋಬೇಕು, ಜಾಸ್ತಿ ಅಂಟಾಗಬಾರ್ದು. ಪೂರಿ ಚೆನ್ನಾಗಿ ಬರೋದಿಲ್ಲ, ಜಾಸ್ತಿ ಅಂಟಾದರೆ ಚೆನ್ನಾಗಿ ಬರೋದಿಲ್ಲ. ನೋಡಿ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು. ಕೆಲವರು ಹಾಲಲ್ಲಿ ಕಲಿಸ್ತಾರೆ, ಇಲ್ಲಿ ನಾವು ಹಾಲಾದರೂ ಹಾಕ್ಬೋದು, ನೀರಾದರೂ ಹಾಕ್ಬೋದು. ಹದವಾಗಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. 1 ನಿಮಿಷಗಳ ಕಾಲ ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ಈ ರೀತಿ ನಾದೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಪೂರಿ ತುಂಬ ಚೆನ್ನಾಗಾಗುತ್ತೆ. ಈ ಹಿಟ್ಟು ಮತ್ತು ಆ ಪೌಡ್ರೊಂದು ರೆಡಿ ಆಗಿಬಿಟ್ರೆ ಈ ಒಂದು ಸ್ವೀಟನ್ನು ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ನೋಡಿ ಈ ಥರ ನಾನು ಚೆನ್ನಾಗಿ ನಾದಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಡ್ತೀನಿ. ಒಂದು 10 ನಿಮಿಷ ಆಗಿದೆ. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ನೋಡಿ ತುಂಬ ಚೆನ್ನಾಗಿ ಸಾಫ್ಟ್ ಬಂದಿದೆ. ಈಗ ಸಣ್ಣದಾಗಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ಅಗಲನೂ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ಚಪಾತಿ, ಚಿಕ್ಕ ಚಪಾತಿ ಬರುತ್ತಲ್ಲ, ಪುಲ್ಕ ಚಪಾತಿ, ಆ ಸೈಜಿಗೆ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವನ್ನೆಲ್ಲ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡು ಇದಕ್ಕೆ ಇನ್ನೊಂದು ಪಾಕ ಬೇಕಾಗುತ್ತೆ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅಗಲವಾದ ಕಡಾಯಿ ತೊಗೊಳ್ಬೇಕು. ಅರ್ಧ ಬೌಲ್ ಬೆಲ್ಲ ಇತ್ತಲ್ಲ ಅದನ್ನು ಹಾಕಿ, ಅರ್ಧ ಬೌಲ್ ನೀರು, ಅರ್ಧ ಬೌಲ್ ಬೆಲ್ಲ ಆದರೆ ಸಾಕಾಗುತ್ತೆ. ಇದನ್ನ ಇವಾಗ ಸ್ಟವ್ ಉರಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ಇದೇನು 1 ಎಳೆ 2 ಎಳೆ ಪಾಕ ಬರೋದು ಬೇಡ. ಹಾಗೆ ಕೈಯಲ್ಲಿ ಹಿಂಗೆ ಮುಟ್ಟು ನೋಡಿದರೆ ಅಂಟಾದರೆ ಸಾಕಾಗುತ್ತೆ. ಅಲ್ಲಿವರೆಗೂ ಇದನ್ನು ಕಾಯಿಸ್ಕೋಬೇಕು. ಚೆನ್ನಾಗಿ ಕಾದಿರಬೇಕು. ಇದು ಅಂಟಾಗಬೇಕು, ಸ್ವಲ್ಪ ಅಂಟಾದರೆ ಸಾಕಾಗುತ್ತೆ. ಜಾಸ್ತಿ ಅಂಟಾದ್ಬಿಟ್ರೆ ಮತ್ತು ಪಾಕ ಗಟ್ಟಿಯಾದರೆ ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ಆಗ್ತಾಯಿದೆ, ಅಂಟಾಗ್ತಾಯಿದೆ, 1 ರೌಂಡ್ ಕುದೀತಾ ಇದೆ. ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇಲ್ಲ ನಾನು. ನೀವು ಬೇಕಿದ್ರೆ ಗಟ್ಟಿ ಬೆಲ್ಲ ಆದರೆ ಫಿಲ್ಟ್ರ್ ಮಾಡಿ ಹಾಕ್ಬೋದು. ಈಗ ನೋಡಿ ಅಂಟಾಗಿದೆ. ಕೈಯಲ್ಲಿ ನಾವು ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಈ ಥರ ಆದ ತಕ್ಷಣ ಸ್ಟವ್ ಉರಿಯನ್ನು ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕದಲ್ಲಿ ಇಟ್ಕೊಂಬಿಡಿ. ಇದು ತಣ್ಣಗಾಗಲಿ. ಈಗ ಪೂರಿ ಮಾಡ್ಕೊಳ್ಳೋಣ. ಇದಕ್ಕೂ ನಾವು ಒಣ ಹಿಟ್ಟನ್ನು ಹಾಕಿ ನಾವು ಒರಿಬಾರ್ದು, ಹಾಗೆಯೇ ಪೂರಿನ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಅಗಲವಾಗಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಪೂರಿ ಅಂದರೆ ಚಿಕ್ಕ ಚಪಾತಿ ಟೈಪ್ ಮಾಡ್ಕೋಬೇಕು, ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಬೇಕು. ಈ ರೀತಿ ಪೂರಿ ಅಂದರೆ ಮಾಮೂಲು ಚಿಕ್ಕದಾಗಿರುತ್ತೆ. ಎಲ್ಲವನ್ನು ರೆಡಿ ಮಾಡಿ ಈ ರೀತಿ ಒಂದು ಚಿಬ್ಲಕ್ಕೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಗೋಧಿ ಹಿಟ್ಟಲ್ಲಿ ಮಾಡಿರುವ ಡಿಫ್ರೆಂಟ್ ರುಚಿಯಲ್ಲಿರುವ ಒಬ್ಬಟ್ಟು ಅಂತಲೇ ಹೇಳ್ಬೋದು ಇದಕ್ಕೆ.
ನೀವು ಬರೀ ಒಂದೇ ಥರದ ಒಬ್ಬಟ್ಟುಗಳು ಕರ್ಜಿಕಾಯಿಗಳು ತಿಂದಿರ್ತೀರ ಹಬ್ಬದ ಟೈಮಲ್ಲಿ ಮಾಡಿ. ಈ ಸಲ ಹಬ್ಬಕ್ಕೆ ಈ ರೀತಿ ಈ ವಿಧಾನದಲ್ಲಿ ಒಂದು ಸಲ ಸ್ವೀಟನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಇದು. ಒಂದು ಪೀಸಲ್ಲಿ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ಎಣ್ಣೆ ಕಾದಿದೆ, ಪೂರಿ ಕೂಡ ರೆಡಿ ಇದೆ. ಒಂದೊಂದೇ ಪೂರಿಯನ್ನು ಕರ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ರೀತಿ ನಾವು ಕರ್ಕೋಬೇಕು. ಜಾಸ್ತಿ ಏರಾಗಿ ಅಂದರೆ ಗಟ್ಟಿಯಾಗಿ ಬೇಯಿಸ್ಕೋಬಾರ್ದು. ಈ ರೀತಿ ಒಂದೆರಡು ಸಲ ನಾವು ಉಲ್ಟಾ ಮಾಡಿ ಹಾಕಿ ಎತ್ತಿಬಿಡೋಣ. ಅದೇ ರೀತಿ ಇನ್ನೊಂದು ಪುರಿಯನ್ನು ಕರ್ಕೊಳ್ತಾ ಇದ್ದೀನಿ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರೋದ್ರಿಂದ ಪೂರಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದೇ ರೀತಿ ಎಲ್ಲ ಪುರಿಯನ್ನು ಮಾಡಿ ಒಂದು ಅಗಲವಾದ ತಟ್ಟೆಯಲ್ಲಿ ಹಾಕಿಟ್ಕೊಂಡ್ಬಿಡೋಣ. 1.5 ಬೌಲ್ ಆಗುವಷ್ಟು ಹಿಟ್ಟಲ್ಲಿ ಒಂದು 10 ಪೂರಿ ಆಗಿತ್ತು. ಪುಡಿ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಪೌಡ್ರ್ ಹಾಕಿ ಹೇಗೆ ನಾವು ಸ್ವೀಟ್ ತಯಾರು ಮಾಡೋದು ಅಂತ ನೋಡೋಣ. ಈಗ ನೋಡಿ ನಾನು ಪೂರಿ ರೆಡಿ ಮಾಡಿದ್ದೀನಲ್ಲ, ಅದು ಕೂಡ ತಣ್ಣಗಾಗಬೇಕು. ಬಿಸಿ ಬಿಸಿಯಾಗಿರೋದು ಮಾಡಿದರೆ ಮುರಿದೋಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಈಗ ಜೋಡಿಸ್ಕೊಳ್ತಾ ಇದ್ದೀನಿ. ಪೂರಿ ತುಂಬ ಚೆನ್ನಾಗಿ ಬಂದಿತ್ತು. ಈ ಒಂದು ಸೈಜಲ್ಲಿ ನೀವು ಪೂರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆ ಬೆಲ್ಲದ ಒಂದು ಪಾಕ ಕೂಡ ತಣ್ಣಗಾಗಿದೆ. ಆ ಪಾಕದಲ್ಲಿ ಎಲ್ಲ ಪೂರಿಯನ್ನು ಅದ್ದಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಎಲ್ಲ ಪೂರಿಯನ್ನು ಅದ್ದಿ ನಾನು ಹಾಕಿಟ್ಕೊಳ್ತೀನಿ. ಈಗ ಒಂದೊಂದೇ ಪೂರಿಗೆ ನಾವು ಮಾಡ್ಕೊಂಡಿರುವ ಪುಡಿಯನ್ನು ಹಾಕ್ಕೊಳ್ಳೋಣ. ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕಿ ಈ ರೀತಿ ರೋಲ್ ಮಾಡಿಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಜಾಸ್ತಿ ಪುಡಿ ಹಾಕಿದ್ರಂತೂ ಸಖತ್ ರುಚಿ ಇರುತ್ತೆ. ಇದು ತುಂಬ ಬೇಗ ಮಾಡುವಂಥ ಸ್ವೀಟ್. ಇದು ನಾವು ಪೌಡ್ರ್ ಮಾಡಿ ಹಿಟ್ಟು ಕಲಸಿ ಮಾಡಿರೋದ್ರಿಂದ ಸ್ವಲ್ಪ ಲೆಂತಿ ಆಗಿದೆ. ರೆಡಿ ಮಾಡಿಟ್ಕೊಂಡ್ರೆ ಮಾಡೋದು ತುಂಬ ಸುಲಭ ಇದು. ನೋಡಿ ಈಗ ಎಲ್ಲ ಪೂರಿಯನ್ನು ನಾನು ಅದ್ದಿ ಇಟ್ಕೊಂಡು ಸುತ್ತಿ ನಾನು ಇಟ್ಕೊಳ್ತಾ ಇದ್ದೀನಿ. ನಮಗಂತೂ ತುಂಬ ಡಿಫ್ರೆಂಟ್ ರುಚಿ ಅಂತ ಅನ್ನಿಸ್ತು. ಒಂದು ಸಲ ಮಾಡಿದ್ದೆ ನಾನು. ಮಕ್ಕಳು ಸ್ವೀಟ್ ಯಾವಾಗ ತಟ್ಟನ್ನು ತಿನ್ನಬೇಕು ಅಂದಾಗ ಒಂದು ಸಲ ಮಾಡಿದ್ದೆ. ತುಂಬ ರುಚಿ ಇತ್ತು. ಯಾಕಿದನ್ನು ವೀಡಿಯೋ ಮಾಡಬಾರ್ದು ಅನ್ನಿಸ್ತು. ಹಾಗಾಗಿ ನಾನಿವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಯುಗಾದಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಎಲ್ಲ ಸ್ವೀಟನ್ನು ರೆಡಿ ಮಾಡಿ ಈ ರೀತಿ ಒಂದು ಜೋಡಿಸಿಟ್ಕೊಂಡು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ನೀವು ಒಂದು 2ರಿಂದ 3 ದಿನ ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಯುಗಾದಿ ಹಬ್ಬಕ್ಕೆ ಮಾಡ್ಕೋಬಹುದಾದ ಸ್ಪೆಷಲ್ ಆಗಿರುವ ಡಿಫ್ರೆಂಟ್ ಈ ಸ್ವೀಟನ್ನು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.